ನಿಮ್ಮಲ್ಲಿ ಬಹಳಷ್ಟು ಪ್ರತಿಭೆ ಅಡಗಿದೆ. ಅದನ್ನು ನೀವು ಹೊರಹಾಕ್ಲಿಕ್ಕೆ ಪ್ರೋತ್ಸಾಹ ಅನ್ನೋದು ಬೇಕು. ಅಂತಹ ಪ್ರೋತ್ಸಾಹವನ್ನ ನಾನು ಕಂಡದ್ದು ಚಾಮರಾಜನಗರದ ಶ್ರೀ ಸಿದ್ದರಾಮೇಗೌಡರು ಮತ್ತೆ ನನ್ನ ಪೊಲೀಸ್ ಕಡೆ ಇದೆ. ಯಾವ್ದಾದ್ರು ಒಂದು ಆಕ್ಟಿವಿಟಿ ಮಾಡಿ ಬಂದ್ರೆ ಪ್ರಾಚಾರ್ಯರು ಪ್ರತಿಯೊಂದು ಹಳ್ಳಿ ಅವ್ರ ಊರಿಗೆಲ್ಲ ಹೋಗಿ ನಾನು ಆಕ್ಟಿವಿಟಿ ಮಾಡ್ಕೊಂಡು ಬಂದಿದ್ದೀನಿ. ಅಷ್ಟೊಂದು ಉತ್ತೇಜಕರು ನಮ್ಮಲ್ಲಿ ಇರ್ತಕ್ಕಂಥ ಆ ಪ್ರತಿಭೆ ಹೊರಬರಲಿಕ್ಕೆ ಮೂಲ ಕಾರಣ ಆಗಿನ ನಮ್ಮ ಸಿದ್ದರಾಮೇಗೌಡರು ಪ್ರಾಚಾರ್ಯರು ಮತ್ತು ನನ್ನ ಸಹೋದ್ಯೋಗ ಮಿತ್ರರು ಶ್ರೀಧರ್ ಗುಡಿಯವರು ಆಗಿರ್ಬೋದು, ಶ್ರೀಮಾಂಜಿ ವೇಣುಗೋಪಾಲ್ ಸರ್ ಆಗಿರ್ಬೋದು, ಮತ್ತೆ ನಾನು ಅವರಿಬ್ಬರು ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥವ್ರು. ಇವತ್ತು ನಮ್ಮ ವೇಣುಗೋಪಾಲ್ ಶ್ರೀಮಾಂಜಿ ಅವರು ಇದ್ದಾರೆ. ಅಲ್ಲಿ ಒಂದು ಪುಸ್ತಕವನ್ನು ಕೊಟ್ಟು ಓದಲಿಕ್ಕೆ ಒಂದಷ್ಟು ಸಮಯ ಕೊಟ್ಟು 10ನೇ ಪೇಜಲ್ಲಿ ಏನು ಓದಿದ್ರಿ ಅಂತ ಹೇಳಿದ್ರೆ ತಗೋ ಪುಸ್ತಕ ಅಂತ ಹೇಳಿ ಕೈ ಕೊಟ್ಟು ಓದೋರು. ಅಷ್ಟೊಂದು ಸಾಂಸ್ಕೃತಿಕ ಪಾಂಡಿತ್ಯವನ್ನ ತಿಳಿದಿರ್ತಕ್ಕಂಥವ್ರು ಶ್ರೀ ವೇಣುಗೋಪಾಲ್ ಸರ್. ಆಮೇಲೆ ಶ್ರೀಧರ್ ಗುಡಿ ಕನ್ನಡ ಪಂಡಿತರು ಅವರು. ನಾವು ಮೂವರು ವಾಕಿಂಗ್ ಹೋಗ್ತಿದ್ವಿ. ಚಾಮರಾಜನಗರದ ಗೇಟಿಂದ ಹೊರಗಡೆ ಹೋಗ್ಬೇಕಾದ್ರೆ ಹಂದಿಗಳಿದಾವ, ಆ ಕಡೆ ಹಂದಿಗಳಿದಾವ, ಆನೆಗಿನ ಏನಾರು ಆ ಗುಂಪಲ್ಲಿ ಏನಾದ್ರು ಬಂದಿದ್ದ ಅಕ್ಕಪಕ್ಕ ನೋಡ್ಕೊಂಡು 5:15ಗೆ ಕರೆಕ್ಟಾಗಿ ವಾಕಿಂಗ್ ಹೋಗ್ತಾ ಇದ್ವಿ. 6:15ಕ್ಕೆ ವಾಪಸ್ ಬರ್ತಾ ಇದ್ವಿ. ಕನ್ನಡ ಪಂಡಿತರು ಶ್ರೀಧರ್ ಗುಡಿ ಅವರು ಒಂದು ಘಟನೆಯನ್ನ ಜ್ಞಾಪಿಸಿದ್ರೆ ನಮ್ಮ ವೇಣುಗೋಪಾಲ್ ಶ್ರೀಮಂಜಿಯವರು ಶ್ಲೋಕಗಳನ್ನ ಹೇಳೋರು. ನಾನು ಮೂರ್ಖ, ನನಗೆ ಪಾಂಡಿತ್ಯನೂ ಗೊತ್ತಿಲ್ಲ, ಸಂಸ್ಕೃತನೂ ಗೊತ್ತಿಲ್ಲ. ಅವ್ರು ಹೇಳೋದೆಲ್ಲ ಚೆನ್ನಾಗಿ ಕೇಳಿಸ್ಕೊಂತಿದ್ದೆ. ಎಷ್ಟೋ ಶ್ಲೋಕಗಳನ್ನ ನಾನು ಕಲ್ತ್ಕೊಂಡಿದ್ದೀನಿ ಅವರಿಗೆ. ಕಾಕಚೇಷ್ಟ ಭಗದ್ಯಾನಂ ಸ್ವಾನ ನಿದ್ರ ತದೈವಚ ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣ ಅವರಿಂದ ಕಲ್ತಿದ್ರು. ಅವರು ಭಾಷಣ ಮಾಡ್ತಾ ಇದ್ರೆ ಹುಡುಗರೆಲ್ಲ ಗಪ್ಚುಪ್ಪಾಗಿದ್ರು. ಆಧಾರದ ಸಹೋದ್ಯೋಗ ಮಿತ್ರರು ನನಗೆ ಬಲವನ್ನ ನೀಡಿ ಬೆಳೆಸಿದ್ದಾರೆ. ನಾನು ಬೆಳೆದದ್ದಲ್ಲ, ನನ್ನ ಸಹೋದ್ಯೋಗ ಮಿತ್ರರು ಮತ್ತೆ ನೀವುಗಳು ನನ್ನನ್ನು ಬೆಳೆಸಿದರೆ ಆ ಒಂದು ಇದಕ್ಕೆ ಇವತ್ತಿನ ದಿನವೇ ಸಾಕ್ಷಿ ಅಂತ ನಾನು ಅನ್ಕೋತೀನಿ. ಅದೇ ರೀತಿ ಬಹಳಷ್ಟು ನನ್ನ ಸಹೋದ್ಯೋಗ ಮಿತ್ರರು ಇಲ್ಲಿದ್ದಾರೆ. ಎಲ್ಲರದ್ದು ಹೆಸರು ಹೇಳಕ್ಕಾಗ್ತಾ ಇಲ್ಲ, ಬಟ್ ಅವರೆಲ್ಲರೂ ಕೂಡ ನನ್ನ ಮನಸ್ಸಲ್ಲಿದ್ದಾರೆ ಅಂತ ನಾನು ತಿಳ್ಕೊತೀನಿ. ನಮ್ಮ ಸಿದ್ದಬಸರಾಗಿರ್ಬೋದು, ನನಗೆ ಮನೆ ಕಟ್ಟಲಿಕ್ಕೆ ಗುರಾರವಾಗಿ ಧೈರ್ಯವನ್ನು ತುಂಬಿ ಒಂದು ಸುಂದರವಾದ ಮನೆ ಕಟ್ಟಿಸಿದೆ. ಅವೆಲ್ಲರೂ ಕೂಡ ನಮ್ಮ ಸಹೋದ್ಯೋಗ ಮಿತ್ರರ ಆಶೀರ್ವಾದದಿಂದ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಯಾವುದೇ ನನಗೆ ಗೊತ್ತಿರಂಗೆ ತಪ್ಪು ಕೆಲಸಗಳನ್ನು ಮಾಡಿಲ್ಲ, ಮಾಡೋದು ಇಲ್ಲ. ಆಮೇಲೆ ನನ್ನಿಂದಾದ ಸಹಾಯವನ್ನು ಮಾಡಿದ್ದೀನಿ. ದೊಡ್ಡವರು ಒಂದು ಮಾತು ಹೇಳಿದ್ರು, ನಿನ್ನ ಕೈಲಾದ್ರೆ ಒಳ್ಳೆ ಕೆಲಸ ಮಾಡು, ಆಗಲಿಲ್ಲ ಅಂದ್ರೆ ಸುಮ್ಮನೆ ಇದ್ದು ಕೆಟ್ಟದನ್ನು ಬಯಸಕ್ಕೆ ಹೋಗ್ಬೇಡ. ಅದನ್ನು ನಾನು ನಿಮ್ಮೆಲ್ಲರಿಂದ ನಾನು ಕಲ್ತಿದ್ದೀನಿ. ವೆಂಕಟೇಶ್ವರ ಕೂಡ ಅಷ್ಟೇ, ಮನೆ ಎದುರಿಗೆ ಇದ್ರು. ಅವರ ಮಗಳು ವರ್ಣಿಕಾ ಮತ್ತು ವೇದ ಎಷ್ಟು ಭಯಂಕರ ಹೈಪರ್ ಆಕ್ಟಿವ್ ಬಾಯ್ಸ್. ಅವರೆಲ್ಲ ನಮಗೆ ತೋರಿದಂಥ ಪ್ರೀತಿ ನಾವು ಮನೆಯಲ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಹೇಳಲಿಕ್ಕಾಗಲ್ಲ ಒಬ್ರದ್ದು. ಎಲ್ಲರೂ ಕೂಡ ನನಗೆ ಅಚ್ಚುಕಟ್ಟಾಗಿ ನೆನಪಲ್ಲಿ ಇದ್ದೀರಿ. ಆ ಒಂದು ಅನುಭವದ ಒಂದು ಮೂರ್ತಿಯೇ ಇವತ್ತು ನಾನು ನಿಮ್ಮ ಎದುರಿಗೆ ನಿಂತಿದ್ದೀನಿ. ನನ್ನಿಂದ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳು ತಮಗಾಗಿದ್ದಲ್ಲಿ ದಯಮಾಡಿ ಕ್ಷಮೆ ಇರಲಿ. ಆಮೇಲೆ ನನ್ನ ಕುಟುಂಬ, ನನ್ನ ಈ ಒಂದು ಮಹತ್ವದ ದಿನವನ್ನ, ಸೇವಾ ಜೀವನವನ್ನ ಮುಗಿಸಿ ನಿವೃತ್ತಿ ಹೊಂದ್ತಾ ಇರ್ತಕ್ಕಂಥದ್ದು, ನಿಮ್ಮೆಲ್ಲರ ಮುಂದೆ ನಿಂತಿರ್ತಕ್ಕಂಥದ್ದು ನನಗೆ ಒಂಥರ ಭಾವನಾತ್ಮಕ ಕ್ಷಣ ಅನಿಸ್ತಾ ಇದೆ. ಈ ನವೋದಯ ವಿದ್ಯಾಲಯ ನನ್ನ ಜೀವನದ ಅಮೂಲ್ಯ ಭಾಗ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿ ಕಳೆದ ಪ್ರತಿಯೊಂದು ಕ್ಷಣವೂ ಕೂಡ ನನಗೆ ಚಿರಸ್ಮರಣಿ. ನಾನು ಈ ವಿದ್ಯಾಲಯಕ್ಕೆ ಸೇರಿದಾಗ ಆಗಿರ್ತಕ್ಕಂಥ ಅನುಭವಗಳನ್ನು ಬಹಳಷ್ಟು ನನ್ನ ಜೀವನಕ್ಕೆ ಅಳವಡಿಸ್ಕೊಂಡಿದ್ದೀನಿ. ಶಾಲೆಯಲ್ಲಿ ನಾನು ಮಾಡ್ತಾ ಇರ್ತಕ್ಕಂಥ ಉದ್ಯೋಗ ಅಷ್ಟೇ ಅಲ್ಲ, ಅದು ನನ್ನ ಜೀವನಕ್ಕೆ ಅರ್ಥವನ್ನು ಕೂಡ ನೀಡಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮಕ್ಕಳ ಜೊತೆ ಕಳೆದಿರ್ತಕ್ಕಂಥ ಸಮಯ ನನ್ನ ಜೀವನದ ಅತ್ಯಂತ ಸಂತೋಷದ ಕಣಗಳು. ನಾನು ಯಾವತ್ತೂ ಕೂಡ ಸಮಯವನ್ನ ಕಷ್ಟದಲ್ಲಿ ಕಳೀತಾ ಇರಲಿಲ್ಲ. ಯಾಕಂದ್ರೆ ನನಗೆ ಅರ್ಥ ಆಗಿತ್ತು, ದ್ವೇಷದಿಂದ ಏನು ಸಾಧನೆ ಮಾಡ್ಲಿಕ್ಕಾಗಲ್ಲ. ಪ್ರೀತಿ ವಿಶ್ವಾಸದಿಂದ ಪ್ರಪಂಚವನ್ನ ಗೆಲ್ಲಿಬಹುದು, ದ್ವೇಷದಿಂದ ನಿನ್ನನ್ನು ಕೂಡ ನೀನು ಗೆಲ್ಲಲಿಕ್ಕಾಗಲ್ಲ ಅನ್ನೋದನ್ನ ನನಗೆ ಕನ್ನಡ ಪಂಡಿತರು ಶ್ರೀಧರ್ ಗುಡಿಯವರು ಒಂದು ಘಟನೆಯಲ್ಲಿ ಆ ಮಾತನ್ನ ಹೇಳಿದ್ದು ನನಗೆ ನೆನಪಿದೆ. ಸೊ ಆ ರೀತಿ ನವೋದಯ ವಿದ್ಯಾಲಯದ ಮುಖ್ಯ ಉದ್ದೇಶ ನಮಗೆಲ್ಲ
ತಿಳಿದೇ ಇದೆ. ಗ್ರಾಮೀಣ ಪ್ರತಿಭೆಗಳನ್ನ ಬೆಳೆಸ್ತಕ್ಕಂಥದ್ದು, ಅಂತಹ ಮಹಾನ್ ಕಾರ್ಯದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಸಿಕ್ಕಂತ ಅವಕಾಶ ನನ್ನ ಭಾಗ್ಯ ಅಂತ ನಾನು ಅನ್ಕೋತೀನಿ. ಇಲ್ಲಿ ಓದ್ತಾ ಇರ್ತಕ್ಕಂಥ ತಾವುಗಳೆಲ್ಲ ನಮ್ಮ ಭವಿಷ್ಯದ, ನಮ್ಮ ಭಾರತದ ಆಧಾರ ಸ್ತಂಭಗಳು ಅಂತ ಹೇಳಿ ನಾನು ಎದೆ ತಟ್ಟಿ ಹೇಳ್ತೇನೆ. ನಿಮ್ಮಗಳಿಗೆ ನನ್ನ ಕೈಲಿ ಆದಂತಹ ಉತ್ತಮವಾದಂತಹ ಮೌಲ್ಯಗಳನ್ನ ಕಲಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಶಿಕ್ಷಣ ಅಂದ್ರೆ ಕೇವಲ ಒಂದು ಪುಸ್ತಕ ಅಂತಲ್ಲ, ಅದರ ಒಂದು ವ್ಯಕ್ತಿತ್ವವನ್ನ ರೂಪಿಸುವಂತಹ ಒಂದು ಸಾಧನೆ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ನಾನು ವಿದ್ಯಾರ್ಥಿಗಳಿಗೆ ಡಿಸಿಪ್ಲಿನ್ ಆಗಿರ್ಬೋದು, ಪ್ರಾಮಾಣಿಕತೆ ಆಗಿರ್ಬೋದು, ಅಥವಾ ನಿಮಗೆ ಪರಿಶ್ರಮದ ದಿಕ್ಕಿನಲ್ಲಿ ದುಡುವಂತಹ ಒಂದು ಕಾರ್ಯ ಆಗಿರ್ಬೋದು, ಆ ದಿಕ್ಕಿನಲ್ಲಿ ನಾನು ತುಂಬಾನೇ ಪ್ರಯತ್ನ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ. ನಮ್ಮ ಸಹೋದ್ಯೋಗಗಳ ರೂಪದಲ್ಲಿ ಉತ್ತಮ ಸ್ನೇಹಿತರನ್ನು ನನಗೆ ನವೋದಯ ಕೊಟ್ಟಿದೆ. ನಾನು ಒಟ್ಟಾಗಿ ಕೆಲಸ ಮಾಡಿ ಅನೇಕ ಸಾಧನೆಗಳನ್ನು ಮಾಡಿದ್ದೇನೆ. ಪ್ರತಿಯೊಬ್ಬ ಶಿಕ್ಷಕರ ಸಹಕಾರದಿಂದ ವಿದ್ಯಾಲಯದ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ನನಗೆ ಸಹಕಾರ ಆಗಿದೆ ಅಂತೇಳಿ ನಾನು ಒಪ್ಕೋತೇನೆ. ನನ್ನ ಕುಟುಂಬ ಇರಲಾರ್ದೆ, ಕುಟುಂಬದ ಬೆಂಬಲ ಇರದೆ ನಾನು ಈ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವರ ಸಹಕಾರ ನನಗೆ ತುಂಬ ಶಕ್ತಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ನನ್ನ ಕುಟುಂಬಕ್ಕೆ, ನನ್ನ ಮಡದಿ ಮಲ್ಲಮ್ಮನಿಗೆ, ಹಾಗೂ ನನ್ನ ಮಕ್ಕಳಿಗೆ, ನನ್ನ ಸೊಸೆಯರಿಗೆ, ಸೊಸೆ ಆಗ್ತಾ ಇರ್ತಕ್ಕಂಥ ತಾಯಿಗಳಿಗೆ, ನನಗೆ ಹೆಣ್ಮಕ್ಳಿಗೆ ಇಲ್ಲದೆ ಹೋದ್ರು ಕೂಡ ನನಗೆ ಯಾವರೇನೇ ಹೆಣ್ಮಕ್ಳು ಅನ್ನೋ ಭಾವನೆ ನಾನು ನನ್ನ ಮಡದಿ, ನಮ್ಮಮ್ಮ ಕಲಿಸಿರ್ತಕ್ಕಂಥದ್ದು ನಾನು ಕಲ್ತ್ಕೊಂಡಿದ್ದೆ. ನಮ್ಮ ತಾಯಿಗೆ 16 ಜನ ಮಕ್ಕಳು ಅಲ್ಲಿ ಕೂತಿದ್ದಾರೆ. ಎಷ್ಟು ಜನ? 16 ಜನ ಮಕ್ಕಳು. 3 ತಿಂಗಳಿಗೆ ಹುಟ್ಟಿದ 3 ತಿಂಗಳಿಗೆ ಒಬ್ಬರು ತೀರ್ಕೋತಾ ಇದ್ರು. ನಮ್ಮಮ್ಮ ಹೇಳ್ತಾ ಇದ್ರು, ತೀರ್ಕೋತಾ ಇದ್ರು, ಕಳ್ಳನ ಮಗನೇ ನೀನು 12 ನೀನು ಸಂಜೆ ಹೊರಗಡೆ ಹೋದವನು ಮನೆಗೆ ಸರಿಯಾಗಿ ಬಾರಪ್ಪ, ನಾನು ನಿನ್ನ ಕಷ್ಟಪಟ್ಟು ಉಳಿಸ್ಕೊಂಡಿದ್ದೀನಿ, ನನ್ನನ್ನು ತಿಪ್ಪೆ ಮೇಲೆ ಹಿಡಿದು ತಿಪ್ಪೇರುದ್ರ ಅಂತ ಹೆಸರಿಟ್ಟ ಮೇಲೆ ನಾನು ಬದುಕೊಂಡೆ ಅಂತ ನಮ್ಮಮ್ಮ ಹೇಳ್ತಾರೆ. ತಿಪ್ಪೇರುದ್ರ ಸ್ವಾಮಿಯ ಮಹತ್ವವನ್ನ ನಮ್ಮಮ್ಮ ತೋರಿಸ್ಕೊಟ್ರು. ನಮ್ಮಮ್ಮ, ನನ್ನ ಮಕ್ಕಳು, ನನ್ನ ಕುಟುಂಬ ಅಂದರೆ ನನಗೆ ತುಂಬ ಪ್ರೀತಿ. ಆ ಒಂದು ಪ್ರೀತಿಗೆ ಗೌರವಿಸಿ ನನ್ನ ಹಿರಿಯ ಸಹೋದರರು ಪ್ರೊಫೆಸರ್ ಶಿವಲಿಂಗಪ್ಪ ಅವರು, ಹಿರಿಯ ಸಹೋದರ ನನ್ನ ಬೆನ್ನೆಲುಬು, ನನ್ನ ಜೀವ, ನನ್ನ ಹೃದಯ ಜಿ ಕೃಷ್ಣಪ್ಪ, ಡಾಕ್ಟರ್ ಜಿ ಕೃಷ್ಣಪ್ಪ, ಗಂಗೋತ್ರಿಯಲ್ಲಿದ್ದಾಗ ಅವಿನಾಭಾವ ಸಂಬಂಧ ನನಗೂ ಆತನಿಗೂ. ಹಾಗೆಯೇ ನನ್ನ ಹಿರಿಯ ಮಗಳ ರೂಪದಲ್ಲಿ ಸೊಸೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಮಂಜುನಾಥ್ ಮಾಮ್, ಮತ್ತೆ ಅಕ್ಕ ಹಂಸಿ ಅಕ್ಕ, ಮತ್ತೆ 2ನೇ ಹಿರಿಯ ಸೊಸೆಯನ್ನ ಪಡಿತಾ ಇರ್ತಕ್ಕಂಥ ಶ್ರೀಯುತ ಲಿಂಗೇಗೌಡರು, ಮತ್ತೆ ಪದ್ಮಾವತಿ ಅಕ್ಕ ಅವರು ನನ್ನ ಕುಟುಂಬದ ಒಂದು ಸಹಭಾಗಿಗಳಾಗಿ ನನ್ನ ಜೊತೆಗೆ ಸೇರಿದರೆ ಇದಕ್ಕೆ ನಾನು ತುಂಬ ಸಂತೋಷದಲ್ಲಿದ್ದೇನೆ. ಎಲ್ಲದಕ್ಕೂ ತಮ್ಮಗಳ ಒಂದು ಶುಭ ಆಶೀರ್ವಾದ, ಶುಭ ಹಾರೈಕೆ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ಹಿರಿಯ ವಿದ್ಯಾರ್ಥಿಗಳು ಚಾಮರಾಜ 600 ಕಿಲೋಮೀಟರ್, ಅವರ ಕಷ್ಟವನ್ನು ನಾನು ವಿಚಾರ ಮಾಡಿದೆ. ಬ್ಯಾಗೆಲ್ಲ ಮಿಸ್ ಆಗಿತ್ತು, ಮತ್ತೆಲ್ಲೆಲ್ಲ ಸಿಕ್ಕೇರಿಗೆ ಬಂದು ಜೊತೆ ಕೊಡ್ತಾ ಇದ್ದಾರೆ. ನನಗೆ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ತುಂಬು ಪ್ರೀತಿ ನಾನು ಮರೀಲಿಕ್ಕಾಗೋದಿಲ್ಲ. ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಎಷ್ಟೋ ದೂರದಿಂದ ನಮ್ಮ ಸೀಮಾಜಿ ಅಣ್ಣನವರೇ, ನಾನು ಇನ್ನೂ ಹೇಳಿದ್ರೆ ಬಹಳಷ್ಟು ಕಥೆಗಳಿದೆ. ನನಗೆ ಇನೋವಾ ಗಾಡಿಯನ್ನ ನಮ್ಮ ಅತ್ತಿಗೆ ಅಕೌಂಟಲ್ಲಿ ಇರ್ತಕ್ಕಂಥ ದುಡ್ಡನ್ನೇ ಬಿಡಿಸಿ ಕೊಟ್ಟಂತ ಮಹಾನ್ ನಾನು ಆತನನ್ನು ಮರೆಯೋದು. ಅಷ್ಟೊಂದು ಸಹಕಾರ ಮಾಡಿದಂಥವರು. ನನ್ನ ಕುಟುಂಬಕ್ಕಿಂತ ಮೊದಲನೇ ಸ್ಥಾನ ನನ್ನ ಸಹೋದರ ಮಿತ್ರರು ಅಂತ ನಾನು ಅನ್ಕೋತೀನಿ. 2ನೇದು ಕುಟುಂಬದವರು ಯಾವತ್ತೂ ನಾನು ಬಿಡೋದಿಲ್ಲ, ಅವರನ್ನು ನಾನು ಬಿಡೋದಿಲ್ಲ. ಹಾಗೆಯೇ ನಿಮ್ಮಂಥ ವಿದ್ಯಾರ್ಥಿಗಳನ್ನು ಕೂಡ ನಾನು ಯಾವತ್ತೂ ಕೂಡ ಮರೆಯಲ್ಲ. ನಿಮ್ಮೊಂದಿಗೆ ನಾನು ಭಾಳಷ್ಟು ಆಟ ಆಡಿದ್ದೀನಿ, ಸೇರ್ಕೊಂಡಿದ್ದೀನಿ, ಕಲ್ತಿದ್ದೀನಿ. ಈಗಿನ್ನೂ ನೀವು ಸಪ್ರೇಟ್ ಆಗಿರ್ತೀರಿ ಡಾರ್ಮೆಟ್ರಿಯಲ್ಲಿ. ಆಗಿನ ನಾವು ಮಕ್ಕಳ ಜೊತೆಗೇನೆ ವಾಸ ಮಾಡ್ತಾ ಇದ್ವಿ. ಜಕ್ಕಬೋರಲ್ಲಿ ನೀರು ತುಂಬಬೇಕು, ಅಡಿಗೆ ಮಾಡ್ತಕ್ಕಂಥ ಹಾಸ್ಟೆಲ್ಗೆ ನೀರನ್ನು ತುಂಬಿಸ್ಬೇಕು. 3ನೇ ಪೀರಿಯಡಲ್ಲಿ PT ಮಾಸ್ಟರ್ ಆಗಿರ್ಬೋದು, ಇಲ್ಲಾಂದ್ರೆ ಆರ್ಟ್ ಮಾಸ್ಟರ್ ಆಗಿರ್ಬೋದು, ಹೋಗ್ಬಿಟ್ಟು ನೀರು ತುಂಬಿಸ್ಬೇಕಾಯ್ತು. ನೀರು ಇರ್ತಾರಲ್ಲ, ಜಕ್ಕಬೋರಿಂದ ನೀರು ತರಬೇಕಾಯ್ತು. ಪ್ರಾರಂಭದಲ್ಲಿ ಬೇಸಿಕ್ ಒಂದೇ ಒಂದು ಮಲ್ಟಿಪರ್ಪಸ್ ಹಾಲು, ಒಂದು 4 ಕ್ಲಾಸ್ ರೂಮ್ಗಳು ಇದ್ದದ್ದು. ಮಲ್ಟಿಪರ್ಪಸ್ ಹಾಲಲ್ಲಿ ಎಲ್ಲರೂ ಮಲ್ಕೋಬೇಕು. ಪ್ರಾರಂಭದ ವಿದ್ಯಾಲಯದ 89-90ರಲ್ಲಿ ಬಾಲರಾಪಟ್ಟಣದಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದದ್ದು. ಬಾಡಿಗೆ ಮನೆಯಲ್ಲಿ ಇದ್ದಾಗ ಮಕ್ಕಳ ಜೊತೆ ನಾನು ಸಣ್ಣ ಹುಡುಗ, ಅವಾಗಿಲ್ಲ ಮೂರ್ಖರಾಗಿ ಹೋಗಿದ್ದೆ ಅಂತ ಹೇಳ್ತಲ್ಲ, ಸಣ್ಣ ಹುಡುಗ, ಗೊತ್ತಿಲ್ಲ ತಪ್ಪುಗಳನ್ನ ಮಾಡ್ತಾ ಇದ್ದೆ.
ಸೆಕ್ಯೂರಿಟಿ ಸಲುವಾಗಿ ಸಿದ್ದರಾಮೇಗೌಡರು ನನಗೆ ಮೆಮೊಗಳನ್ನು ಕೊಡ್ತಾ ಇದ್ರು. ನನಗೆ ಅರ್ಥ ಆಗ್ತಿರಲ್ಲ, ನಾನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತೀನಿ, ಯಾಕೆ ನನಗೆ ಮೆಮೊ ಕೊಡ್ತಾರೆ ಅಂತ ಗೊತ್ತಿದ್ದೆ. ಆಮೇಲೆ ಅರ್ಥ ಆಗ್ತಾ ಇತ್ತು, ನನಗೆ ತಿಳಿಲಾರ್ದೆ ಸೆಕ್ಯೂರಿಟಿಯ ವಿಚಾರ ಇರಲಾರ್ದೆ ನಾನು ಮುನ್ನುಗ್ಗಿ ಕೆಲಸ ಮಾಡೋದ್ರಿಂದ ತಪ್ಪಾಗುತ್ತೆ ಅನ್ನೋದು ಅರ್ಥ ಆಗಿ ನಾನು ಅವರಿಗೆ ಗೌರವಿಸಿ ಈಗಲೂ ಕೂಡ ನಾನು ಕಾಲ್ಮುಟ್ಟಿ ನಮಸ್ಕಾರ ಮಾಡ್ತೇನೆ. ಯಾಕಂದ್ರೆ ಪೋಷಕರ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ನನಗೆ ಆ ರೀತಿಯಾಗಿ ನನ್ನ ಮಕ್ಕಳು ಅವರ ಮಗನ ಸೈಕಲನ್ನು ತಗೊಂಡು ತುಳಿದು ಕಲ್ತಿರ್ತಕ್ಕಂಥವ್ರು ಚಾಮರಾಜನಗರದ ಶಾಲೆಯಲ್ಲಿ. ಅಷ್ಟೊಂದು ಅವಿನಾಭಾವ ಸಂಬಂಧಗಳನ್ನು ನಾವು ಆವಾಗ ಬೆಳೆಸ್ಕೊಂಡಿದ್ವಿ, ಮತ್ತೆ ನಮಗೆ ಬೆಳೆಸಿದ್ವಿ. ಸೊ ಇಷ್ಟನ್ನ ಹೇಳಿ ಅಲ್ಲಿಂದ ನನ್ನ ಮತ್ತು ನನ್ನ ಕುಟುಂಬಕ್ಕೆ ತಮ್ಮಗಳ ಉಪಸ್ಥಿತಿ ತುಂಬನೇ ನನ್ನ ಕುಟುಂಬಕ್ಕೆ ಮುಖ್ಯ ಅಂತ ನಾನು ಭಾವಿಸಿ ಕರೆದ ತಕ್ಷಣ ತಾವೆಲ್ಲರೂ ತಮ್ಮ ಕೆಲಸಗಳನ್ನೆಲ್ಲ ಬದಿಗೊಟ್ಟು ಬಂದು ನಮಗೆ ಆಶೀರ್ವಾದ ಮಾಡಿದ್ರಿ. ತಮ್ಮೆಲ್ಲರೂ ಕೂಡ ನನ್ನ ಪರವಾಗಿ, ನನ್ನ ಕುಟುಂಬದ ಪರವಾಗಿ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ಚಿರಋಣಿಯಾಗಿದ್ದೀನಿ ಅಂತ ಹೇಳಿ ಈ ಮೂಲಕ ಧನ್ಯವಾದಗಳು. ಎಲ್ಲರೂ ಕೂಡ ಮಕ್ಕಳಿಗೆ ಉಡುಗೊರೆಗಳನ್ನು ನಮ್ಮ ಕೈಲಾದ ಸೇವೆಯನ್ನು ನಮ್ಮ ಕುಟುಂಬದ ಪರವಾಗಿ ನಮ್ಮ ಮೊಮ್ಮಗನ ಹೆಸರಲ್ಲಿ ಒಂದು ಹೋಳಿಗೆಯ ಸಮಯ ಊಟವನ್ನು ನಮಗೂ ಕೂಡ ತಲುಪಿಸಿದ್ದೇವೆ. ಆಮೇಲೆ ಉಳಿದಾದ್ರೆ ಬಂದಿರತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ದಯಮಾಡಿ ಭೋಜನದ ಕೂಟ ವ್ಯವಸ್ಥೆಯನ್ನು ಕೂಡ ಇರ್ತದೆ, ಸ್ವೀಕರಿಸಿ ನಮಗೆ ಆಶೀರ್ವಾದ ಮಾಡಿ ನಮ್ಮ ಶ್ರೇಯಸ್ಸನ್ನು ಕಾಯ್ಬೇಕು ಅಂತೇಳಿ ಹೇಳಿ ಮಾತನಾಡುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳೇ, ಇನ್ನೊಬ್ಬರ ಇರೋದ್ರಿಂದ ಎಲ್ಲರೂ ಶಾಂತಿಯಿಂದ ಬೆಳೆದುಕೊಳ್ಳಬೇಕು. ತಿಪ್ಪೇಸ್ವಾಮಿ ಗುರುಗಳಿಗೆ ಅನಂತ ಧನ್ಯವಾದಗಳು. ನಾವು ಐ ವುಡ್ ಲೈಕ್ ಟು ಕಾಲ್ ಅಪಾನ್ ಶ್ರೀಮತಿ ಅಂಜಲಿ ಮೇಡಮ್.